ನಮಸ್ಕಾರ, ವೆಲ್ಕಮ್ ಟು ಸಾನ್ವೇದ ಯೂಟ್ಯೂಬ್ ಚಾನಲ್. ಊರಲ್ಲಿ ದೇವ್ರು ತಂದಿದ್ದಾರೆ, ಜಾತ್ರೆ ಇದೆಯಲ್ವಾ. ಸೊ ಜಾತ್ರೆಗೂ ಮುಂಚೆ ಪೂಜೆ ಮಾಡಿಸ್ತೀವಿ, ಹಾಗಾಗಿ 3 ದೇವ್ರಿಗೂ ಪೂಜೆಗೆ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಈ ಸರಿ 3 ದೇವ್ರನ್ನ ತೊಗೊಂಬಂದಿದ್ದಾರೆ, ಸಪ್ಲಮ್ಮ, ಮಹೇಶ್ವರಿ ಮತ್ತು ದುರ್ಗಾದೇವಿನ. ದೇವ್ರಿಗೆ ತಣಿಗೆ ಹಾಕ್ತಾ ಇದ್ದಾರೆ ಇವಾಗ. ಮಾಡ್ತಾರೆ ದೇವ್ರಿಗೆ ಎಡೆ ಹಾಕೋದಮ್ಮ. ಅದೆಲ್ಲ ಊರುಗಳಿಗೂ ಮಾಡ್ತಾರೆ, ವರ್ಷಕ್ಕೆ ಒಂದ್ಸರಿ ಮಾಡಿದ್ರೆ ದೇವ್ರು ತಂದು ಕಾಯಿಲೆ ಕಸ ದನ ಕರುಗಳ್ಕ ಮಕ್ಕಳ್ಕ ಕಾಯಿಲೆಗಳೆಲ್ಲ ಏನು ಬರಲ್ಲ, ಎಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾಳೆ. ನಮ್ಮ ಹಳ್ಳಿ ಕಡೆ ವರ್ಷಕ್ಕೊಂದ್ಸತಿ ಈ ಥರ ತಣಿಗೆ ಹಾಕ್ತಾರೆ. ಎಲ್ಲರ ಮನೆಗಳಿಂದನೂ ರಾಗಿದು ತಣಿಗೆ ಎತ್ಕೊಂಬರ್ತಾರೆ, ದೇವ್ರಿಗಿಲ್ಲಿ ಅಕ್ಕಿದು ಹಾಕ್ತಿದ್ದಾರೆ. ಊರಲ್ಲಿ ಎಲ್ಲರ ಮನೆಯಿಂದ ರಾಗಿ ಸರಿ ಥರ ತಣಿಗೆ ಮಾಡಿ ತೊಗೊಂಬರ್ತಾರೆ, ಪೂಜೆ ಮಾಡಿ. ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಊರಿಂದ ಆಚೆಗೆ ತೊಗೊಂಡೋಗಿ ಬಿಡೋ ಸಂಪ್ರದಾಯ ಇಲ್ಲಿ. ಊರಲ್ಲಿ ಯಾವುದೇ ದನ ಕರುಗಳಾಗಲಿ ಅಥವಾ ಜನಗಳಿಗಾಗಲಿ ಯಾವುದೇ ಕಾಯಿಲೆ ಬರದೇ ಇರಲಿ, ನೆಗೆಟಿವ್ ಎನರ್ಜಿ ತಾಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಸಂಪ್ರದಾಯನ ಹಳೆಯ ಕಾಲದಿಂದಲೂ ಪಾಲಿಸ್ಕೊಂಡು ಬಂದಿದ್ದಾರೆ. ಅದೊಂದು ವಾಡಿಕೆ ಆಗಿದೆ, ಈಗಲೂ ಕೂಡ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಲ್ಲ ಇಡಬೇಡ್ರಿ. ಊರಿನ ಜನ ಏನು ತಂದು ತಣಿಗೆ ಇಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ದೇವ್ರ ಸಮೇತ ತೊಗೊಂಡು ಹೋಗಿ ಅಲ್ಲಿಟ್ಟು ಪೂಜೆ ಮಾಡಿ ಬರ್ತಾರೆ. ಇದೊಂದು ದೊಡ್ಡ ದೀಪನ ಮಾತ್ರ ಹೊರಗಡೆಯಿಂದ ಮಾಡಿಸ್ಕೊಂಡು ಬಂದಿದ್ದು, ಬೇರೆ ಎಲ್ಲನೂ ಮನೆಯಲ್ಲೇ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂದು ದೀಪಗಳನ್ನ ಮಾಡಿದ್ದಾರೆ. ಕಾಂಪಿಟೇಷನ್ ಥರ ಅನ್ನಿಸ್ತಿತ್ತು, ನಾನು ಚೆನ್ನಾಗಿ ಮಾಡ್ತೇನೆ, ನೀನು ಚೆನ್ನಾಗಿ ಮಾಡ್ತೀರಾ ಅಂತ. ಎಲ್ಲ ದೀಪಗಳು ಚೆನ್ನಾಗಿ ಬಂದವು. ದಿಸ್ ಈಸ್ ಆಲ್ ಫಾರ್ ಟುಮಾರೋ. ಇದೆಲ್ಲ ನಾಳೆ ನಾನ್ ವೆಜ್ ಊಟಕ್ಕೆ. ಇದೆಲ್ಲ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದಾರೆ ಆಲ್ರೆಡಿ. ಇದೆಲ್ಲ ಸೊಪ್ಪುಗಳು, ತರಕಾರಿಗಳು ಎಲ್ಲ ರೆಡಿ ಇದೆ. ಬಾಳೆಹಣ್ಣು. ನಾಳೆ ಊಟ ಹಾಕ್ಸೋ ಜಾಗ, ಪಾತ್ರೆಗಳೆಲ್ಲ ರೆಡಿ ಇದೆ. 5 ಆರತಿಯಲ್ಲಿ ಇದೊಂದು ಆರತಿ ಬೆಳಗೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಆರತಿ ಮನೆ, ಇದು ಮನೆ ಹತ್ರ ಬೆಳಗದಾ? ಫಸ್ಟೇ ಬೆಳಗ್ಗೆ ಬಿಡ್ಬೇಕಾ? ಎಲ್ಲ ಇವಾಗ ಎತ್ಕೊಂಡು ಹೋಗ್ಬಿಡೋದಾ? ಒಟ್ಟಿಗೆ ಆಚೆ ಬನ್ರಿ. ಏನಾಯ್ತು? ಓ ಬಿದ್ದೋಯ್ತಾ? ಆಯ್ತು, ಒಂದು ರೌಂಡ್ ಆಯ್ತು ಅವ್ರದ್ದು ಫೋಟೋಸ್ ಎಲ್ಲ. ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಈಗ ಆರತಿ ಎತ್ಕೊಂಡು. ಎಲ್ಲ ಆಲ್ರೆಡಿ ಆರತಿ ಎತ್ಕೊಂಡಿದ್ದಾರೆ. ಎಲ್ಲ ಚಿಂಡಿ ಫೋಟೋ ತೋರಿಸಿ. ಬಂದಿರೋ ಹೋಗಿ ಅದು ಪೂಜೆ ಮಾಡಿಲ್ಲ.
ಎಷ್ಟೊಂದು ಎಕ್ಸೈಟ್ಮೆಂಟ್ ನೋಡಿ ಇವರಿಗೆ. ತಲೆ ಮೇಲೆ ಇಡಿ ಅಂತ ಅವಾಗಿಂದ ಅಂತಾನೆ ಇದ್ದಾರೆ. ಆಲ್ರೆಡಿ ಬೆಳಗ್ಗೆ ಇಟ್ಟಿರೋ ದೀಪಗಳನ್ನೇ ಎತ್ಕೊಂಬಂದು ತಲೆ ಮೇಲೆ ಇಟ್ಕೋತವ್ರೆ. ತಮಟೆ ಸೌಂಡಿಗೆ ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾನೆ. ನಮ್ಮೂರ ದೀಪಗಳು. ಇವತ್ತಿನ ವಿಡಿಯೋಗ್ರಾಫರ್ ಇವರೇ, ಶಮಿಕಾ. 7 ಗಂಟೆ ಆಗಿದೆ, ಇನ್ನೂ ಹೊಡ್ಸಿಲ್ಲ. ಒಮ್ಮೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಇದನ್ನ ಎತ್ಕೊಂಡು ಹೋಗಿ ಬೇರೆ ಕಡೆ ಕೂರಿಸ್ತಾರೆ ಅಲ್ಲ. ಆಲ್ರೆಡಿ ದೀಪಗಳು 1 ಅವರ್ ಮೇಲೆ ಆಗಿದೆ ಬಂದು. ಇನ್ನು ಯಾವಾಗ ಹೊಡಿಸ್ತಾರೋ ಏನೋ ಗೊತ್ತಿಲ್ಲ. ಮಳೆ ಬರೋ ಥರ ಇದೆ, ಜೋರು ಗಾಳಿ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸದ್ಯಕ್ಕೆ. ಯಾರಪ್ಪ? ಹಾಂ, ಅಲ್ಲಿದ್ದಾರೆ ನೋಡಿ. ಜಾತ್ರೆ ಇಟ್ಕೊಂಡು ಕರೆಂಟ್ ಹೋಗ್ಸಿದ್ದೀರಾ? ಕರೆಂಟ್ ಇಲ್ಲ. No comments. No comments. ಸದ್ಯ ಇವಾಗ ಕರೆಂಟ್ ಬಂದಿದೆ. ಇವಾಗ ಲೈಟ್ ಜಿಗ 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 ಅಂತ ಕಾಣ್ತಾ ಇದೆ. ಇವಾಗ ಎಲ್ಲರೂ ಕಾಣಿಸ್ತಾರೆ. ದೇವರುಗಳೆಲ್ಲ ಮುಂದೆ ಹೋಗುತ್ತೆ. ನಾವು ದೀಪಗಳೆಲ್ಲ ಅದರಿಂದ ಹೋಗ್ತೀವಿ ಇವಾಗ. ಒಂದೊಂದು ದೀಪಗಳು ನೋಡೋಕ್ಕೆ ಒಂದೊಂದು ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಸಖತ್ತಾಗಿದ್ದಾವೆ. ಎಲ್ಲ ಅಂಟಿಗಳು ಎತ್ಕೊಳ್ತಾ ಇದ್ದಾರೆ. ಮಿಂಚು ಗುಡುಗು ಸ್ಟಾರ್ಟ್ ಆಗಿದೆ. ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಎಂಥ ದೃಶ್ಯ ನೋಡಿ. ನಾವು ಈ ಕಡೆ ದೇವ್ರಿಗೆ ಬೆಳೆದೋದಕ್ಕೆ ದೀಪಗಳು ತಮಟೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆಕಾಶದಲ್ಲಿ ಮಿಂಚು ದೀಪ ಥರ ಬೆಳಗ್ತಾ ಇದೆ. ಗುಡುಗು ತಮಟೆ ಥರ ಸೌಂಡ್ ಮಾಡ್ತಾ ಇದೆ. ನಮ್ಮ ಮನೆ ಐಕ್ಳು ಜಾತ್ರೆನೂ ಮಿಸ್ ಮಾಡಲ್ಲ, IPL ಮ್ಯಾಚು ಮಿಸ್ ಮಾಡಲ್ಲ. ಅದರಲ್ಲೂ RCB ಇದು. ನೋಡಿ ಗಾಯ್ಸ್, ಇವಾಗ ಬೆಳಗ್ಬಿಟ್ಟು ಬರೋಕ್ಕೆ ರೆಡಿ ಆಗ್ತಾ ಇದ್ದಾರೆ. 3 ಅವರಿಂದ ಬೆಳಗ್ತಾನೆ ಸಾಕಾಯ್ತು. ಇನ್ನು ಬೆಳಗ್ಗೆ ನೋಡಿ ಗಾಯ್ಸ್, ಇದು ನಮ್ಮ ಮನೆಯಲ್ಲಿ ದೊಡ್ಡ ಆರತಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರೋ ಚಾನ್ಸಸ್ ಇದೆ, ಗುಡುಗ್ತಾ ಇದೆ. ಹೊರಟ್ಬಿಡ್ಬೇಕು ಬೇಗ. 8 ಗಂಟೆ ಆಯಿತು ಟೈಮ್. ಬನ್ರಿ.
ಓಡ್ರಿ ಎಲ್ಲ ಓಡ್ಬೇಕು ಬೇಡ. ಮಳೆ ಸ್ಟಾರ್ಟ್ ಆಯಿತು. ಬನ್ರಿ, ಇನ್ನೇನು ಬಂತು ಮನೆ, ಹಂಗೆ ಬಂದ್ಬಿಡೋಣ ಬನ್ರಿ. ಇಲ್ಲೇ ಇಟ್ಕೊಳ್ರಿ. ನೋಡಿ ಗಾಯ್ಸ್, ಇವತ್ತು ನಾನ್ ವೆಜ್ ಡೇ. ಎಲ್ಲ ನಾನ್ ವೆಜ್ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ. ಗಾಯ್ಸ್ ಇವರೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಮುದ್ದೆ, ಇದೇನು ಚಿಕನ್ ಗ್ರೇವಿ, ಇದು ಮುದ್ದೆ, ಅದು ಟೀ, ಚಿಕನ್ ಗ್ರೇವಿ ಸಹ ಟೀ ಮಾಡ್ತಾ ಇದ್ದಾರೆ. ಮುದ್ದೆ ತೋರಿಸ್ತಾ ಅಕ್ಕ ಸಾಂಬಾರು ಇಟ್ಟಿತ್ತವ್ರೆ. ಅತ್ತೆ ಈ ಅತ್ತೆ ಕ್ಲೀನಿಂಗ್ ಮಾಡ್ತಾರೆ. ಈ ಅತ್ತೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಈ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ. ಹೊರಗಡೆ ಭಟ್ರು ಕೂಡ ಮಾಡ್ತಾ ಇದ್ದಾರೆ. ಮುದ್ದೆ ಬೇಕಾದವ್ರಿಗೆ ಒಳಗಡೆ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋಗ್ರಾಫರು ಶ್ರಾವ್ಯ, ನೆನ್ನೆ ಶಮಿಕಾ. ನೋಡಿ ಗಾಯ್ಸ್, ಇದು ಚಿಕನ್ಗೆ ರೆಡಿ ಆಗ್ತಾ ಇದೆ. ಆ್ಯಂಡ್ ದ ಗ್ರೇವಿ ಇಸ್ ದೇರ್. ಎಲ್ಲ ನೆಂಚ್ಕೊಂಡು ಇಟ್ಕೊಂಡಿದ್ದಾರೆ. ಪಾಪ ಸುಸ್ತಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಗಾಯ್ಸ್, ರಾತ್ರಿಯಿಂದ ಮಾಡಿ ಬಿರಿಯಾನಿ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಇದು ನೋಡಿ, ಕುಯ್ ಅಂತ ಕೋಳಿ ಥರ ಕೂಗ್ತಾ ಇದೆ. ಕೋಳಿ ಆಗಿ ಬೇಯಿಸ್ತಾರೆ ಅದಕ್ಕೆ. ನಮ್ಮ ಮಾಮ ಬಂದಿದ್ದಾರೆ. ಕಾಣಿಸ್ಬಿಟ್ಟೆ ಬಿಡು. ಫುಲ್ ಫೇಮಸ್ ಶಮಿಕಾ. ಶಮಿಕಾ ನೆನ್ನೆ ಫುಲ್ ಅವಳೆ ಫೋಟೋಗ್ರಾಫರ್, ಎಲ್ಲ ಅವಳೆ ವಿಡಿಯೋಗ್ರಾಫರ್ ಅವಳೆ. Emotional damage. ಮರ್ಯಾದೆ ಹೋಯ್ತು ಶಮಿಕಾ ನನಗೆ. ಇವತ್ತು ಫಂಕ್ಷನ್ ಎಲ್ಲ ಮುಗೀತು, ಎಲ್ಲರೂ ಕುತ್ಕೊಂಡಿದ್ದೀವಿ, ಹರಟೆ ಹೊಡಿತಾ ಇದ್ದೀವಿ. ಏನೇನಾಯಿತು, ಹೇಗಾಯಿತು ಅಂತೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಸಂಜೆ 2 ದಿನದಿಂದ ನಿದ್ದೆ ಇಲ್ದಿರೋ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಅಮ್ಮ ಹತ್ರ